ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮಾಜಿ ಶಾಸಕರು ಮತ್ತು ಸಂಸದರ ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಸಿಎಂ ಡಿವಿಎಸ್ ಭಾಗಿ ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯತ್ ಚುನಾವಣಾ ತಯಾರಿ ಬಗ್ಗೆ ಚರ್ಚೆ ನೋಡಿ. ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ. ಇರೋ ಸಭೆಯಲ್ಲಿ 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಬಹುತೇಕ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಬೆಂಬಲಿತರೆ ಉಪಸ್ಥಿತಿಯಲ್ಲಿದ್ದರು. ವಿಜಯೇಂದ್ರ ಸಭೆಗೆ ಯತ್ನಾಳ್ ಬಣದ ಕುಮಾರ ಬಂಗಾರಪ್ಪ ಗೈರು, ರಾಮುಲು, ಸೋಮಶೇಖರ್ ರೆಡ್ಡಿ ಇನ್ನು ಜೆಸಿ ಮಾಧುಸ್ವಾಮಿ ಕೂಡ ಗೈರಾಗಿದ್ದಾರೆ. ಮಾಜಿ ಶಾಸಕರು ಮತ್ತು ಸಂಸದರ ಸಭೆಯ ನೆಪದಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಮುಂದಾದ್ರ. ಇನ್ನು ಯತ್ನಾಳ್ ಟೀಮ್ ಮತ್ತು ಬಿಜೆಪಿಯ ವಿರೋಧಿಗಳಿಗೆ ಸಭೆ ಮೂಲಕ ವಿಜಯೇಂದ್ರ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಅವಧಿ ಮುಗಿದಿದ್ರೂ ಸಹ ಕಳೆದ 4 ವರ್ಷಗಳಿಂದ ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಜೊತೆಯಲ್ಲಿ ಬಿಬಿಎಂಪಿಯ ಚುನಾವಣೆ ಕೂಡ ನಡೆದಿಲ್ಲ. ಈ ಬಗ್ಗೆ ಸಾಕಷ್ಟು ಬಾರಿ ಸರ್ಕಾರಕ್ಕೆ ಅನೇಕ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರು. ಸದ್ಯ ಈಗ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆಯ ಬೆಸೆ ಮುನ್ನೆಲೆಗೆ ಬಂದಿದೆ. ಇತ್ತ ರಾಜಕೀಯವಾಗಿ ಬಿಜೆಪಿ ಸಭೆಯನ್ನ ಮಾಡಿದೆ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ನೇತೃತ್ವದಲ್ಲಿ ಮಾಜಿ ಶಾಸಕರು ಮತ್ತು ಸಂಸದರ ಸಭೆಯಾಗಿದೆ. ಸಭೆಯಲ್ಲಿ ಮಾಜಿ ಸಿಎಂ ಯಡಿಯೂರಪ್ಪ ಮತ್ತು ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಸದಾನಂದ ಗೌಡರು ಕೂಡ ಭಾಗಿಯಾಗಿದ್ದಾರೆ. ಮುಂಬರುವಂತಹ ಜಿಲ್ಲಾ ಪಂಚಾಯತ್ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ತಯಾರಿಯ ಬಗ್ಗೆ ಚರ್ಚೆ ಜೋರಾಗಿಬಿಟ್ಟಿದೆ. ಇನ್ನು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷದ ಸಂಘಟನೆಯ ಬಗ್ಗೆ ಸಭೆಯಲ್ಲಿ ಚರ್ಚೆ ನೋಡಿ. ಇನ್ನು ಈ ಸಭೆಯಲ್ಲಿ 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಭಾಗಿಯಾಗಿದ್ದಾರೆ. ಬಹುತೇಕ ಎಲ್ಲರೂ ಕೂಡ ವಿಜಯೇಂದ್ರ ಅವರ ಬೆಂಬಲಿತರೆ ಉಪಸ್ಥಿತಿಯಲ್ಲಿದ್ರು. ವಿಜಯೇಂದ್ರ ಸಭೆಗೆ ಯತ್ನಾಳ್ ಬಣದ ಕುಮಾರ ಬಂಗಾರಪ್ಪ ಅವರು ಗೈರಾಗಿದ್ದಾರೆ. ಜೊತೆಯಲ್ಲಿ ರಾಮುಲು ಇಲ್ಲ, ಸೋಮಶೇಖರ್ ರೆಡ್ಡಿ ಜೊತೆಯಲ್ಲಿ ಜೆಸಿ ಮಾಧುಸ್ವಾಮಿ ಕೂಡ ಗೈರಾಗಿಬಿಟ್ಟಿದ್ದಾರೆ. ಅಂದ್ರೆ ಬಹುತೇಕ ಯಡಿಯೂರಪ್ಪನವರು ಸೇರಿ ವಿಜಯೇಂದ್ರ ಅವರ ಬೆಂಬಲಿತರು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಹಾಜರಾಗಿದ್ರು. ಆದರೆ ರೆಬಲ್ ಟೀಮ್ ಬಿಜೆಪಿಯಲ್ಲಿರುವಂತಹ ಬಣಗಳ ಬಿಸಿ ಜೋರಾಗಿ ಏನಿದೆಯಲ್ಲ, ಈ ಅಸಮಾಧಾನದಲ್ಲಿರುವಂತಹ ಬಿಜೆಪಿಯ ನಾಯಕರು ಗೈರಾಗಿಬಿಟ್ಟಿದ್ದಾರೆ. ಅದರಲ್ಲಿ ಬಹಳ ಪ್ರಮುಖವಾಗಿ ಗಮನಿಸುವುದಾದ್ರೆ ಇಲ್ಲಿ ಗೈರಾಗಿರುವಂತದ್ದು ರಾಮುಲು ಅವರಿಲ್ಲ, ಸೋಮಶೇಖರ್ ರೆಡ್ಡಿ ಅವರಿಲ್ಲ, ಜೆಸಿ ಮಾಧುಸ್ವಾಮಿ ಅವರು ಕೂಡ ಗೈರಾಗಿದ್ದಾರೆ. ಜೊತೆಯಲ್ಲಿ ಕುಮಾರ ಬಂಗಾರಪ್ಪ ಕೂಡ ಗೈರಾಗಿಬಿಟ್ಟಿದ್ದಾರೆ. ಇನ್ನು ಮಾಜಿ ಶಾಸಕರು ಮತ್ತು ಸಂಸದರ ಸಭೆಯ ನೆಪದಲ್ಲಿ ವಿಜಯೇಂದ್ರ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿಬಿಟ್ರ. ಯತ್ನಾಳ್ ಟೀಮ್ ಇನ್ನು ಬಿಜೆಪಿಯ ವಿರೋಧಿಗಳಿಗೆ ಈ ಸಭೆಯ ಮೂಲಕ ವಿಜಯೇಂದ್ರ ಟಾಂಗ್ ಅನ್ನ ಕೊಟ್ಟಿದಾರ. ಯಾಕಂತಂದ್ರೆ ಮುಂಬರುವಂತ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯ ಬಗ್ಗೆ ಚರ್ಚೆ ಮಾಡೋದಕ್ಕೇನೆ ಈ ಸಭೆಯನ್ನ ಕರೆದಿರೋದು. ಸಭೆಯಲ್ಲಿ ಘಟಾನುಘಟಿ ನಾಯಕರು ಕೂಡ ಭಾಗಿಯಾಗಿದ್ದಾರೆ. ಜೊತೆಯಲ್ಲಿ 130ಕ್ಕೂ ಹೆಚ್ಚು ಮಾಜಿ ಶಾಸಕರು ಕೂಡ ಭಾಗಿಯಾಗಿದ್ದಾರೆ. ಈ ಮೂಲಕವಾಗಿನೇ ಬಿಜೆಪಿಯ ರೆಬಲ್ ಟೀಮ್ ಇನ್ನು ಬಿಜೆಪಿಯ ವಿರೋಧಿಗಳಿಗೆ ಸಭೆಯ ಮೂಲಕ ವಿಜಯೇಂದ್ರ ಟಾಂಗ್ ಅನ್ನ ಕೊಟ್ಟಿದ್ದಾರೆ.